बाहर के आदमी के ಬಾಧಿತ ಜಿಲ್ಲೆಗಳ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಸಭೆ. ಕಲಬುರಗಿ, ಯಾದಗಿರಿ ಜಿಲ್ಲೆಗಳಿಗೆ ಕಂದಾಯ ಸಚಿವ ಆರ್ ಅಶೋಕ ಭೇಟಿ. ಆಹಾರ ಮತ್ತು ಕೃಷಿ ಸಂಸ್ಥೆಯ 75ನೇ ವಾರ್ಷಿಕೋತ್ಸವ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸ್ಮಾರಕ ನಾಣ್ಯ ಬಿಡುಗಡೆ. 17 ಜೈವಿಕ ತಳಿ ರಾಷ್ಟಕ್ಕೆ ಸಮರ್ಪಣೆ. ಔಷಧ ವಲಯ 2024ರ ವೇಳೆಗೆ $65 ಶತಕೋಟಿ ಕೈಗಾರಿಕೆಯಾಗಿ ಅಭಿವೃದ್ಧಿ ಹೊಂದುವ ಗುರಿ. ಸಚಿವ ಡಿವಿ ಸದಾನಂದಗೌಡ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನ ಬಳಸಿ ಕಡಿಮೆ ದರದಲ್ಲಿ ಉತ್ತಮ ಆರೋಗ್ಯ ಸೇವೆ ಒದಗಿಸಲು ಕ್ರಮ. ಡಾ ಸಿಎನ್ ಅಶ್ವತ್ಥನಾರಾಯಣ. ವಾರ್ತೆಗಳ ವಿವರ. ರಾಜ್ಯದ ಪ್ರವಾಹ ಬಾಧಿತ ಜಿಲ್ಲೆಗಳಲ್ಲಿ ಉಂಟಾಗಿರುವ ಹಾನಿಯ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಲಿದ್ದಾರೆ. ಈ ವೇಳೆ ಅವರು ನೆರೆ ಬಾಧಿತ ಪ್ರದೇಶಗಳಲ್ಲಿ ಜನರಿಗೆ ತುರ್ತಾಗಿ ಸ್ಪಂದಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಿದ್ದಾರೆ. ಈ ಮಧ್ಯೆ ಮುಖ್ಯಮಂತ್ರಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಜನರ ನೆರವಿಗೆ ಧಾವಿಸಲು ಇನ್ನೂ 2 ಹೆಚ್ಚುವರಿ ಎನ್ಡಿಆರ್ಎಫ್ ತಂಡಗಳನ್ನು ಕಳುಹಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಹಾಗೂ ಯಾದಗಿರಿಗೆ ತಲಾ 1 ಎನ್ಡಿಆರ್ಎಫ್ ತಂಡವನ್ನು ನಿಯೋಜಿಸಲಾಗಿದೆ. ಅಲ್ಲದೆ ಜನರ ತುರ್ತು ನೆರವಿಗಾಗಿ 2 ವಿಶೇಷ ಹೆಲಿಕಾಪ್ಟರ್ಗಳನ್ನು ಬೀದರ್ನಲ್ಲಿ ಮೀಸಲಿರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಶೀಘ್ರದಲ್ಲೇ ಪ್ರವಾಹ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಲಾಗುವುದು. ಜನ ಯಾವುದೇ ಕಾರಣಕ್ಕೂ ಆತಂಕ ಪಡದೆ ಜಾಗೃತರಾಗಿರಬೇಕು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ವರುಣನ ಆರ್ಭಟ ತೀವ್ರವಾಗಿದ್ದು, ಕಲಬುರಗಿ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಎನ್ಡಿಆರ್ಎಫ್ ತಂಡ ಅಪಾಯದಲ್ಲಿರುವ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದೆ. ಮಹಾರಾಷ್ಟದಲ್ಲೂ ಹೆಚ್ಚು ಮಳೆಯಾಗುತ್ತಿದ್ದು, ಉಜನಿ ಜಲಾಶಯ ಹಾಗೂ ಸೊನ್ನಾ ಬ್ಯಾರೇಜಿನಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿದೆ. ಭೀಮಾ ನದಿ ಪಾತ್ರದ 148 ಗ್ರಾಮಗಳ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಸೊನ್ನಾ ಬ್ಯಾರೇಜ್ ಒಳಹರಿವು 5,11,000 ಕ್ಯೂಸೆಕ್ ಆಗಿದ್ದು, 5,11,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ನದಿ ಪಾತ್ರದ ಅಫಜಲ್ಪುರ, ಚಿತ್ತಾಪುರ, ಜೇವರ್ಗಿ ಹಾಗೂ ವಿಜಯಪುರ ಜಿಲ್ಲೆಯ ಸಿಂದಗಿ ಜನರು ತಮ್ಮ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಜಿಲ್ಲೆಯಲ್ಲಿ 1,058 ಮನೆಗಳಿಗೆ ಹಾನಿಯಾಗಿದ್ದು, 518 ಜಾನುವಾರುಗಳು ಮೃತಪಟ್ಟಿವೆ. 48 ಕಾಳಜಿ ಕೇಂದ್ರ ತೆರೆಯಲಾಗಿದ್ದು, 7,603 ಸಂತ್ರಸ್ತರಿಗೆ ಕೇಂದ್ರದಲ್ಲಿ ಅಗತ್ಯ ನೆರವು ನೀಡಲಾಗುತ್ತಿದೆ. 40ರಿಂದ 50 ದೋಣಿಗಳು, ಆಂಬ್ಯುಲೆನ್ಸ್, ಔಷಧಿ ಕಿಟ್ಗಳನ್ನು ಸಿದ್ದಪಡಿಸಿದ್ದು ಸಂತ್ರಸ್ತರಿಗೆ ವಿತರಿಸಲು ಸೂಚಿಸಲಾಗಿದೆ. ಇಂದು ಸಹ ರೆಡ್ ಅಲರ್ಟ್ ಅನ್ನು ಜಿಲ್ಲೆಯಲ್ಲಿ ಘೋಷಿಸಲಾಗಿದೆ. ಈ ಮಧ್ಯೆ ಪ್ರವಾಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ ಇಂದು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ ಭೇಟಿ ನೀಡಿ ವಸ್ತುಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಪ್ರವಾಹ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡುವ ನಿರೀಕ್ಷೆಯಿದೆ. ಜೇವರ್ಗಿ ಶಾಸಕ ಅಜಯ್ ಸಿಂಗ್ ನಿನ್ನೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು. ಈ ವೇಳೆ ಅವರು ಕಲಬುರಗಿ ಜಿಲ್ಲೆಯ ಹಲವು ಗ್ರಾಮಗಳು ನದಿ ಪಾತ್ರದಲ್ಲಿದ್ದು, 8ರಿಂದ 10 ಗ್ರಾಮಗಳಿಗೆ ನೀರು ನುಗ್ಗಿದೆ. ಅಪಾಯದಲ್ಲಿ ಸಿಲುಕಿದ್ದ ಗ್ರಾಮಸ್ಥರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಸಂತ್ರಸ್ತರಿಗೆ ಗಂಜಿ ಕೇಂದ್ರ ತೆರೆದಿದ್ದು, ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ. ಹಾನಿಯ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ ನಂತರ ಪರಿಹಾರ ಒದಗಿಸಲಾಗುವುದು ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಿಸಿದರು. ಬಳಿಕ ಅವರು ಜಿಲ್ಲೆಯಲ್ಲಿ 2 ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದೆ, ಸಂಕಷ್ಟದಲ್ಲಿದ್ದ 120ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿ ಎನ್ಡಿಆರ್ಎಫ್ನ 2 ತಂಡಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದು, ಪೊಲೀಸ್, ಅಗ್ನಿಶಾಮಕ ಸಿಬ್ಬಂದಿ ಅವರ ಜೊತೆಗೆ ಸಹಾಯಕ್ಕೆ ತೊಡಗಿದ್ದಾರೆ. ನದಿ ಪಾತ್ರದಲ್ಲಿರುವ ಜನರು ಎಚ್ಚರದಿಂದ ಇದ್ದು ಜಿಲ್ಲಾಡಳಿತಕ್ಕೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರವಾಹದಲ್ಲಿ ಸಿಲುಕಿರುವ ಜನರನ್ನು ನಾವು ರೆಸ್ಕ್ಯೂ ಮಾಡಿದ್ದೇವೆ ವಿವಿಧ ತಂಡಗಳಿಂದ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎನ್ಡಿಆರ್ಎಫ್ ಇಂದ ಕೂಡ ನಾವು 2 ತಂಡಗಳನ್ನು ನಾವು ಕರೆಸಿಕೊಂಡಿದ್ದೀವಿ.
ಅವರು ಲಾಸ್ಟ್ 24 ಅವರ್ಸಿಂದ ತುಂಬ ಬ್ರೇಕ್ ಕೂಡ ತೆಗೆದುಕೊಳ್ಳದೆ ರೆಸ್ಕ್ಯೂ ಇದೆಲ್ಲ ಕೂಡ ಮಾಡ್ತಿದ್ದಾರೆ. ನಮ್ಮ ಲೋಕಲ್ ಪೊಲೀಸರು ಹಾಗೂ ಫೈರ್ ಬ್ರಿಗೇಡ್ ಅವರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೂಡ ಪ್ರವಾಹದಲ್ಲಿ ಯಾರು ಸಿಲುಕೊಂಡಿದ್ದಾರೆ ಅವರೆಲ್ಲ ಕೂಡ ರಕ್ಷಣೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡಿದ್ದಾರೆ. ಎಲ್ಲೆಲ್ಲಿ ಸಿಲುಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಸುರಕ್ಷಿತವಾಗಿ ನಾವು ಕರ್ಕೊಂಡು ಬಂದಿದ್ವಿ. ಇನ್ನು ಮುಂದಿನ 2 ದಿನಗಳಲ್ಲಿ ನಮ್ಮ ಬ್ಯಾರೇಜ್ಗಳಲ್ಲಿ ಎಲ್ಲ ಕೂಡ ಹೆಚ್ಚಿನ ನೀರು ಬಂದಿರೋದ್ರಿಂದ ಅವರು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡುವ ಸಾಧ್ಯತೆ ಇದೆ. ಅದರಿಂದ ಭೀಮಾ ನದಿ, ಮುಖ್ಯವಾಗಿ ಭೀಮಾ ನದಿ, ಅದರ ದಡದಲ್ಲಿ ಇರುವ ಅಫಜಲ್ಪುರ್, ಜೇವರ್ಗಿ, ಚಿತ್ತಾಪುರ್ ಮತ್ತೆ ಬ್ಯಾಕ್ ವಾಟರ್ಸ್ ಬರುವ ಸೇಡಂ ತಾಲೂಕು ಇದೆಲ್ಲ ಈ ಏರಿಯಾದಲ್ಲಿ ಈಗ ಲೋ ಲೈಯಿಂಗ್ ಏರಿಯಾಸ್, ನದಿ ದಡದಲ್ಲಿ ಏನು ಗ್ರಾಮಗಳು ಇವೆ ಅವನ್ನು ಕೂಡ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಜಿಲ್ಲಾಡಳಿತ ಜೊತೆಗೆ ನೀವು ಸಹಕರಿಸಬೇಕಂತ ನಾವು ಕೋರ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸತತವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರ ನೆರವಿಗೆ ಧಾವಿಸಿ ತಕ್ಷಣವೇ ಹೆಚ್ಚಿನ ಕಾಳಜಿ ಕೇಂದ್ರ ತೆರೆಯುವಂತೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಗಳ ಪ್ರವಾಹದಿಂದ 31 ಗ್ರಾಮಗಳ 270 ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದು ತಲಾ 10,000 ರೂಪಾಯಿ ತುರ್ತು ಪರಿಹಾರ ಘೋಷಿಸಲಾಗಿದೆ. ಅಲ್ಲದೆ ಜಿಲ್ಲೆಯಲ್ಲಿ 1,822 ಮನೆಗಳು ಹಾನಿಗೊಳಗಾಗಿದ್ದು 4 ಕಾಳಜಿ ಕೇಂದ್ರ ತೆರೆಯಲಾಗಿದೆ ಎಂದು ಹೇಳಿದ್ದಾರೆ. ತಾವು ಕೋವಿಡ್-19 ಸೋಂಕಿಗೆ ಚಿಕಿತ್ಸೆ ಪಡೆಯುತ್ತಿರುವುದರಿಂದ ವೈದ್ಯರು ಪ್ರವಾಸ ಕೈಗೊಳ್ಳದಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಎಲ್ಲಾ ಅಗತ್ಯ ನೆರವು ಸರ್ಕಾರ ನೀಡಲಿದೆ. ಜನ ಆತಂಕ ಪಡದಂತೆ ಕಾರಜೋಳ ಮನವಿ ಮಾಡಿದ್ದಾರೆ. ರಾಜ್ಯಾದ್ಯಂತ ಹಲವು ಭಾಗಗಳಲ್ಲಿ ಮಳೆಯ ಪ್ರಮಾಣ ತೀವ್ರವಾಗಿದ್ದು ಹಳ್ಳ ಕೊಳ್ಳಗಳು ಹಾಗೂ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿವೆ. ಉತ್ತರ ಕರ್ನಾಟಕದ ಕೆಲ ಗ್ರಾಮಗಳು ಬೇರೆ ಊರುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು, ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿವೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಸಮೀಪವಿರುವ ಸಾತಿಹಾಳ ಗ್ರಾಮದಲ್ಲಿರುವ ಸೇತುವೆ ಮುಳುಗಡೆಯಾಗಿದ್ದು ಡೋಣಿ ನದಿಯ ಇಕ್ಕೆಲದ ಕೃಷಿ ಪ್ರದೇಶ ನೀರಿನಿಂದ ಆವರಿಸಿದೆ. ಎಲ್ಲ ಬ್ರಿಡ್ಜ್ಗಳು ಎಲ್ಲ ಡ್ಯಾಮೇಜ್ ಆಗಿದೆ. ರೈತ ರಾಜಶೇಖರ ತೊಗರಿ, ಹತ್ತಿ, ಮೆಕ್ಕೆಜೋಳ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳಿಗೆ ಸಾಕಷ್ಟು ಹಾನಿ ಉಂಟಾಗಿದೆ. ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಮಾಡಿ ಅವರಿಗೆ ನೆರೆ ಪರಿಹಾರಕ್ಕಾಗಲಿ ಜನರ ಆಲನೆಗಾಗಲಿ ಯಾರು ಇಲ್ಲಿ ತನ ಬಂದು ಅವರಿಗೆ ಮಾತಾಡಿಸುವಂತ ಯಾವುದೇ ರೀತಿಯಲ್ಲಿ ಇಲ್ಲ. 2 ದಿನಗಳ ಕಾಲ ಸತತವಾಗಿ ಮಳೆ ಊರಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಹಾಗೂ ರಸ್ತೆ ನೀರಿನಿಂದ ಆವೃತವಾಗಿದ್ದು ಮಳೆ ಹೀಗೆ ಮುಂದುವರೆದರೆ ಸಮೀಪದ ಮನೆಗಳಿಗೂ ನೀರು ನುಗ್ಗುವ ಆತಂಕ ಎದುರಾಗಿದೆ ಎಂದರು. ಮನೆ ಸುತ್ತಮುತ್ತಲು ಮ್ಯಾಳಿಗೆಗಳು, ರೋಡ್ ಎಲ್ಲ ಸೇತುವೆಗಳ ಮೇಲೆ ನೀರು ಹರಿತಾ ಇದೆ ಸರ್. ಪರಿಹಾರ ಮಾಡ್ಬೇಕು ಸರ್. ನೀರೆಲ್ಲ ಊರಲ್ಲಿ ಮನೆಯಲ್ಲ ಹೊಂಟಿದೆ ಸರ್. ನಾವು ವ್ಯವಸಾಯ ಮಾಡ್ತೇವೆ ಎಲ್ಲ ಕೊಚ್ಕೊಂಡು ಹೊಂಟಿದೆ. ಮತ್ತೋರ್ವ ಸ್ಥಳೀಯ ವಿನೋದ್, ಪ್ರತಿ ಬಾರಿ ಮಳೆ ಹೆಚ್ಚಾದಾಗ ಈ ರೀತಿ ಸೇತುವೆ ಮೇಲೆ ನೀರು ಹರಿದು ಬರುತ್ತಿದ್ದು ಸೇತುವೆ ಇನ್ನಷ್ಟು ಎತ್ತರಕ್ಕೆ ನಿರ್ಮಿಸಬೇಕೆಂದು ಅಭಿಪ್ರಾಯಪಟ್ಟರು. ಇಡೀ ಊರೇ ಸಾತಾಳ ಗ್ರಾಮನೇ ಕಿತ್ಕೊಂಡು ಹೊಂಟಿದೆ. ಈಗ ಜಮೀನು ಇಲ್ಲ, ನಮ್ದು ಇದೂ ಇಲ್ಲ, ವ್ಯವಸಾಯ ಮಾಡಿದ್ದು ನಮ್ಗೆ ದಕ್ಕಾಗತ್ತಿಲ್ಲ. ಇನ್ನು ಸಾತಾಳ ಗ್ರಾಮದ ಬಂದು ನಮ್ಮ ಪೂಲನ್ನು ಹೊಸದಾಗಿ ರೆಡಿ ಮಾಡಕ್ಕೆ ವಿನಂತಿ ಕೊಡಿಸ್ತೇವೆ ನಾವು. ಲಿಂಗನಮಕ್ಕಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದರಿಂದ ಜಲಾಶಯದ ಗೇಟ್ಗಳನ್ನು ತೆರೆದು ನೀರನ್ನು ನದಿಗೆ ಬಿಡಲು ಅಧಿಕಾರಿಗಳು ಸಿದ್ದತೆ ನಡೆಸಿದ್ದಾರೆ. ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒನ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು 75 ರೂಪಾಯಿಗಳ ಸ್ಮಾರಕ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಇದು ಭಾರತ ಮತ್ತು ಎಫ್ಎಒನ ನಡುವಿನ ಸುದೀರ್ಘ ಸಂಬಂಧದ ಪ್ರತೀಕವಾಗಿದೆ. ಪ್ರಧಾನಿ ಅವರು ಇದೇ ವೇಳೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವ 8 ಬೆಳೆಗಳ 17 ಜೈವಿಕ ತಳಿಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ.
ಕಾರ್ಯಕ್ರಮದಲ್ಲಿ ಕೇಂದ್ರ ಕೃಷಿ, ಹಣಕಾಸು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಭಾಗವಹಿಸಲಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ಮತ್ತು ಪೌಷ್ಟಿಕತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಹಸಿವು, ಅಪೌಷ್ಟಿಕತೆ ಮತ್ತು ಪೌಷ್ಟಿಕಾಂಶ ಕೊರತೆ ನಿವಾರಿಸುವ ನಿಟ್ಟಿನಲ್ಲಿ ದೃಢ ಸಂಕಲ್ಪ ಮಾಡಿದೆ. ಅದಕ್ಕಾಗಿ ಹಲವು ಯೋಜನೆಗಳನ್ನು ಕೈಗೊಂಡಿದೆ. ಅಲ್ಲದೆ ಭಾರತ ಅಪೌಷ್ಟಿಕತೆ ನಿವಾರಣೆ ಮತ್ತು ರಕ್ತಹೀನತೆ ತಗ್ಗಿಸಲು ಮಹತ್ವಾಕಾಂಕ್ಷೆಯ ಪೋಷಣ್ ಅಭಿಯಾನ್ ಅನ್ನು ಕೈಗೆತ್ತಿಕೊಂಡಿದೆ. ಅದರಡಿ ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಲ್ಲಿ ಪೌಷ್ಟಿಕ ಕೊರತೆ ಎದುರಾಗದಂತೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. और मेरे प्यारे भाइयों और बहनों, ಈಗ ದೆಹಲಿಯಿಂದ ನೇರ ಪ್ರಸಾರ. डे के अवसर पर आप सभी को बहुत बहुत शुभकामनाएं. दुनिया भर में जो लोग कुपोषण को दूर करने के लिए लगातार काम कर रहे हैं, मैं उन सभी को भी बहुत बहुत बधाई देता हूं. भारत के हमारे किसान साथी, हमारे अन्नदाता, हमारे कृषि वैज्ञानिक, हमारे आंगनवाड़ी और आशा कार्यकर्ता कुपोषण के खिलाफ आंदोलन का एक बहुत बड़ा हमारा मजबूत किला है, मजबूत आधार है. इन्होंने अपने परिश्रम से जहां भारत का अन्न भंडार भर रखा है, वहीं दूर सुदूर गरीब से गरीब तक पहुंचने में सरकार की बहुत मदद की है. इन सभी के प्रयासों से ही भारत कोरोना के इस संकट काल में भी कुपोषण के खिलाफ मजबूत लड़ाई लड़ रहा है. साथियों, आज फूड एंड एग्रीकल्चर ऑर्गेनाइजेशन के लिए भी एक महत्व का दिन है. आज इस महत्वपूर्ण संगठन के 75 वर्ष पूरे हुए हैं. इन वर्षों में भारत सहित पूरी दुनिया में एफएओ ने कृषि उत्पादन बढ़ाने, भूखमरी मिटाने और पोषण बढ़ाने में बहुत बड़ी भूमिका निभाई है. आज जो 75 रुपये का विशेष सिक्का जारी किया गया है, वो भारत की 130 करोड़ से अधिक जनता जनार्दन की तरफ से आपकी सेवा भावना का सम्मान है. ಅಂತಾರಾಷ್ಟ್ರೀಯ ಹಣಕಾಸು ಮತ್ತು ಆರ್ಥಿಕ ಸಮಿತಿ ಐಎಂಎಫ್ಸಿಯ ಸಚಿವರ ಮಟ್ಟದ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದರು. The resilient recovery. बैठक में निर्मला सीतारमन ने ಅವರು ಭಾರತದಲ್ಲಿ ಕ್ಷಿಪ್ರ ಆರ್ಥಿಕ ಪುನಶ್ಚೇತನಕ್ಕೆ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ಅಡಿಯಲ್ಲಿ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿದರು. ಉತ್ಪಾದನಾ ವಲಯ ಸೇರಿದಂತೆ ಹಲವು ಪ್ರಮುಖ ಮಾನದಂಡಗಳೆಂದು ಗುರುತಿಸಲಾಗುತ್ತಿರುವ ವಲಯಗಳಲ್ಲಿ ಆರ್ಥಿಕ ಪುನಶ್ಚೇತನ ಏರುಮುಖಿಯಾಗಿ ಸಾಗಿದೆ. ಕಳೆದ ತಿಂಗಳು ಉತ್ಪಾದನಾ ವಲಯದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ. ಗ್ರಾಹಕ ವೆಚ್ಚವನ್ನು ಹೆಚ್ಚಿಸಲು ಇತ್ತೀಚೆಗೆ $10 ಬಿಲಿಯನ್ ನೆರವಿನ ಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದರು. ಕೋವಿಡ್ ಸವಾಲನ್ನು ಎದುರಿಸಲು ಹಲವು ಕಡಿಮೆ ಆದಾಯದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ತೀವ್ರ ಹೋರಾಟ ನಡೆಸುತ್ತಿವೆ. ಅವು ಬಡತನ ರೇಖೆಯ ಅಂಚಿಗೆ ತಳ್ಳುವ ಸಾಧ್ಯತೆಗಳಿವೆ. ಆದರೆ ಭಾರತ ಸಕಾಲಕ್ಕೆ ಕೈಗೊಂಡ ಪುನರ್ವಸತಿ ಪ್ರಯತ್ನಗಳ ಪರಿಣಾಮ ಆರ್ಥಿಕತೆ ನಿಧಾನಗತಿಯಲ್ಲಿ ಚೇತರಿಕೆಯಾಗುತ್ತಿದೆ ಎಂದು ಹೇಳಿದ್ದಾರೆ. Spending measures worth $10 billion were announced recently. I would like to conclude by highlighting two institutional issues of the fund. First, the IMF responded to the members' needs for instant relief from COVID-19 impact
through its rapid financing toolkit. ಜಾಗತಿಕವಾಗಿ ಜನೌಷಧಿ ತಯಾರಿಕೆ ಮತ್ತು ರಫ್ತು ವಲಯದಲ್ಲಿ ಭಾರತ ಅತಿದೊಡ್ಡ ರಾಷ್ಟ್ರಗಳಲ್ಲಿ ಒಂದಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಎಫ್ಐಸಿಸಿಐ ಆಯೋಜಿಸಿದ್ದ ಲೀಡ್ಸ್ 2020 ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಕೋವಿಡ್-19 ಸಂಕಷ್ಟ ಕಾಲದಲ್ಲಿ ಭಾರತ 120ಕ್ಕೂ ಅಧಿಕ ರಾಷ್ಟ್ರಗಳಿಗೆ HCQ ಮತ್ತು ಅಜಿಥ್ರೋಮೈಸಿನ್ ಔಷಧಗಳನ್ನು ಪೂರೈಕೆ ಮಾಡಿದೆ. ಭಾರತದ ಔಷಧ ವಲಯ 2024ರ ವೇಳೆಗೆ $65 ಶತಕೋಟಿ ಕೈಗಾರಿಕೆಯಾಗಿ ಅಭಿವೃದ್ಧಿ ಹೊಂದಲಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ 7 ಮೆಗಾ ಔಷಧ ಪಾರ್ಕ್ಗಳ ಸ್ಥಾಪನೆಗೆ ಕ್ರಮಗಳನ್ನು ಕೈಗೊಂಡಿದೆ. ಔಷಧ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಮತ್ತು ಭಾರತದಲ್ಲಿ ಉತ್ಪಾದನಾ ನೆಲೆ ಸ್ಥಾಪಿಸಲು ಇದು ಸಕಾಲ. 2025ರ ವೇಳೆಗೆ ರಾಸಾಯನಿಕ ಮತ್ತು ಪೆಟ್ರೋ ರಾಸಾಯನಿಕ ಮಾರುಕಟ್ಟೆ 300 ಶತಕೋಟಿಗೆ ವೃದ್ಧಿಸುವ ನಿರೀಕ್ಷೆಯಿದೆ ಎಂದು ಅವರು ತಿಳಿಸಿದ್ದಾರೆ. ರಾಷ್ಟ್ರೀಯ ಬ್ಯಾಂಬೂ ಮಿಷನ್ ಹಾಗೂ ಚಿಕ್ಕಮಗಳೂರು ಅರಣ್ಯ ಇಲಾಖೆ ವತಿಯಿಂದ ಬಿದಿರು ಕೃಷಿ ಹಾಗೂ ಲಾಭ ವಿಷಯದ ಕುರಿತು ಚಿಕ್ಕಮಗಳೂರಿನಲ್ಲಿ ನಿನ್ನೆ ವಿಶೇಷ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ಯೋಜನೆ ಕಾರ್ಯರೂಪಕ್ಕೆ ಬಂದಲ್ಲಿ ತರೀಕೆರೆ ಪ್ರಗತಿಪರ ರೈತ ಹಾಗೂ ಬಿದಿರು ಕೃಷಿಕ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ರೈತರು ಬಿದಿರಿನ ಬೆಳೆಯಿಂದ ಆರ್ಥಿಕವಾಗಿ ಸಬಲೀಕರಣಗೊಳ್ಳುತ್ತಾರೆ. ಮಣ್ಣಿನ ಸವಕಳಿ ತಪ್ಪಿಸಿ ಫಲವತ್ತತೆ ಕಾಪಾಡುವಲ್ಲಿ ಬಿದಿರಿನ ಪಾತ್ರ ಮಹತ್ವದ್ದು ಎಂದರು. ಕಾರ್ಯಗತ ಮಾಡ್ತಾ ಇದ್ದೀವಿ. ಇದು ತುಂಬಾ ವಿಸ್ತಾರವಾಗಿದೆ. ಹೊರದೇಶದಿಂದ ಡಿಡಿ ನ್ಯೂಸ್ನೊಂದಿಗೆ ಚಿಕ್ಕಮಗಳೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್, ಬಿದಿರು ಕೃಷಿಯಿಂದ ರೈತರು ಮತ್ತು ಪರಿಸರಕ್ಕೆ ಹಲವು ರೀತಿಯ ಅನುಕೂಲಗಳಿವೆ ಎಂದು ಮಾಹಿತಿ ನೀಡಿದರು. ಮತ್ತು ಸಹಕಾರ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆಗಳ ಮೂಲಕ ಈ ಸ್ಕೀಮನ್ನು ತೊಡಗಿಸಲಿಕ್ಕೆ ಯೋಜಿಸಿಕೊಂಡಿದ್ದಾರೆ. ಆ ಯೋಜನೆಯಂತೆ ಈ ವಿಭಾಗದಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ರೈತರಿಗೆ ಪೂರಕವಾಗಿ ಯೋಜನೆಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಈ ಸಾಲಿನಲ್ಲಿ ರೈತರಿಗೆ ಸುಮಾರು 18 ರೈತರಿಗೆ ನಾವು ಸಬ್ಸಿಡೈಸ್ ದರದಲ್ಲಿ ಸೀಡ್ಲಿಂಗ್ಸನ್ನು ದೊರಕಿಸಿಕೊಂಡು ಅವರ ಜಮೀನಿನಲ್ಲಿ ಅವರು ಗಿಡ ನೆಟ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದು ನಮ್ಮ ಪರಿಸರಕ್ಕೆ ಮತ್ತು ಬೆಂಗಳೂರು ಪರಿಸರ ಶಿಕ್ಷಣ ಕೇಂದ್ರದ ನಿರ್ದೇಶಕರಾದ ಸಂತೋಷ್ ಸುತಾರ್ ಬಿದಿರಿನ ಮಹತ್ವವನ್ನು ರೈತರಿಗೆ ತಿಳಿಸಿಕೊಡುವ ಜೊತೆಗೆ ಉಚಿತವಾಗಿ ಗಿಡಗಳನ್ನು ನೀಡಲಾಗುತ್ತಿದೆ. ಬಿದಿರು ಕೃಷಿ ಮಾಡುವ ರೈತರಿಗೆ ನಿರ್ವಹಣಾ ವೆಚ್ಚವನ್ನು ನೀಡಲಾಗುತ್ತಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಅದರ ಜೊತೆಲಿ ಅವರು ಇನ್ನೂ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಾಗಿ ಮಾಡ್ತಾರೆ ಅಂತ ಒಂದು ವಿಶ್ವಾಸ ನನಗಿದೆ. ಬಹಳ ವಿಶೇಷವಾಗಿ ಈ ಥರ ಕಾರ್ಯಕ್ರಮಕ್ಕೆ ಸ್ಪಂದನೆ ಕೊಡುವಂಥದ್ದು ರೈತರು ಒಂದು ಒಳ್ಳೆ ಸೂಚನೆ ಅಂತ ನನಗೆ ಅನಿಸುತ್ತೆ. ಇದು ಇನ್ನೂ ಹೆಚ್ಚೆಚ್ಚಾಗಿ ಬೆಳಿಬೇಕು. ಶ್ರೀಗಂಧ ಕೃಷಿಕ ವಿಶ್ವಕುಮಾರ್ ತಾವು ಹಲವು ವರ್ಷಗಳಿಂದ ಶ್ರೀಗಂಧ ಕೃಷಿಯಲ್ಲಿ ತೊಡಗಿದ್ದು ಶ್ರೀಗಂಧ ರಕ್ಷಣೆಗೆ ಬಿದಿರು ಬೆಳೆಸುತ್ತಿದ್ದೇವೆ. ಬಿದಿರು ಸಹ ಲಾಭದಾಯಕ ಕೃಷಿಯಾಗಿದೆ ಎಂದು ತಿಳಿಸಿದರು. ಈ ರೀತಿ ಬೆಳೆಯೋದ್ರಿಂದ ಮತ್ತೆ ಶ್ರೀಗಂಧದ ರಕ್ಷಣೆ ಕೂಡ ಆಗುತ್ತೆ. ಸೊ 2 ರಿಂದ 3 ವರ್ಷದಲ್ಲಿ 30 ರಿಂದ 40 ಅಡಿ ಹೈಟ್ ಆಗುತ್ತೆ. ಅದನ್ನು ಯಾರು ಕೂಡ ದಾಟೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಅದರಲ್ಲಿ ನುಸುಳಬೇಕು ಅಂತ ಹೇಳಿದ್ರು ಮಿನಿಮಮ್ ಒಂದು JCB ತೊಗೊಂಡ್ಬಂದ್ರೆ ಒಂದು ಅರ್ಧ ದಿವಸದ ಕೆಲಸ ಮಾಡಬೇಕಾಗುತ್ತೆ. ಸೊ ಆ ರೀತಿಯಾಗಿ ನಮಗೆ ಬಿದಿರು ಶ್ರೀಗಂಧದ ರಕ್ಷಣೆಗಾಗಿದೆ. ಆರೋಗ್ಯ ಸಂಬಂಧಿಸಿದ ಸಂಭಾವ್ಯ ಅಪಾಯವನ್ನು ವ್ಯಕ್ತಿಗತ ಮಟ್ಟದಲ್ಲಿ ನಿರ್ಧರಿಸಲು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿಕೊಳ್ಳುವಲ್ಲಿ ಉದ್ಯಮ ಕ್ಷೇತ್ರ, ಶೈಕ್ಷಣಿಕ ವಲಯ ಮತ್ತು ಸರ್ಕಾರ ಪರಸ್ಪರ ಕೈಜೋಡಿಸಬೇಕು ಎಂದು ಮಾಹಿತಿ ತಂತ್ರಜ್ಞಾನ ಸಚಿವರೂ ಆಗಿರುವ ಡಾ ಸಿಎನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಅವರು ನಿನ್ನೆ ಕೃತಕ ಬುದ್ಧಿಮತ್ತೆ ಸಪ್ತಾಹದ ಅಂಗವಾಗಿ ಇಂಟಲ್ ಸಂಸ್ಥೆ ಜೊತೆ ಆಯೋಜಿಸಿದ್ದ ವರ್ಚುವಲ್ ಕಾರ್ಯಕ್ರಮದಲ್ಲಿ ಆರೋಗ್ಯ ಸೇವೆಯಂತಹ ಕ್ಷೇತ್ರದಲ್ಲಿ ಬುದ್ಧಿಮತ್ತೆಯ ಯಶಸ್ವಿ ಅಳವಡಿಕೆ ಕುರಿತು ಮಾತನಾಡಿದರು. ಕೃತಕ ಬುದ್ಧಿಮತ್ತೆ ಮತ್ತು ತಾಂತ್ರಿಕತೆ ಬೃಹತ್ ದತ್ತಾಂಶ ಬಳಸಿಕೊಳ್ಳಲು ಅಪಾರ ಅವಕಾಶವಿದೆ. ಅದರಲ್ಲೂ ಸ್ಮಾರ್ಟ್ಫೋನ್ ಬಳಕೆ ಹೆಚ್ಚುತ್ತಿರುವ ಭಾರತದಂತಹ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕಡಿಮೆ ದರದಲ್ಲಿ ಉತ್ತಮ ಆರೋಗ್ಯವನ್ನು ಒದಗಿಸಬಹುದು ಎಂದರು. ರಾಜರಾಜೇಶ್ವರಿ ನಗರ ಮತ್ತು ಶಿರಾ ವಿಧಾನಸಭಾ ಕ್ಷೇತ್ರಗಳಿಗೆ ಮುಂದಿನ ತಿಂಗಳ 3ರಂದು ನಡೆಯಲಿರುವ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೆಯ ದಿನವಾಗಿದೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ,
ಕಾಂಗ್ರೆಸ್ನಿಂದ ಕುಸುಮ ಮತ್ತು ಜೆಡಿಎಸ್ ಪಕ್ಷದಿಂದ ಕೃಷ್ಣಮೂರ್ತಿ ನಾಮಪತ್ರ ಸಲ್ಲಿಸಿದ್ದಾರೆ. 3 ರಾಜಕೀಯ ಪಕ್ಷಗಳಿಗೆ ಉಪಚುನಾವಣೆ ಪ್ರತಿಷ್ಠೆಯ ಕಣವಾಗಿದ್ದು ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿವೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನಿನ್ನೆ ಸಂಜೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು. ಚುನಾವಣಾ ಆಯೋಗ ಈ 2 ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ನೋಂದಾಯಿತ ಕಾರ್ಮಿಕರಿಗೆ ಮತದಾನದ ದಿನ ವೇತನ ಸಹಿತ ರಜೆ ನೀಡಲು ನಿರ್ಧರಿಸಿದೆ. ಕ್ಷೇತ್ರದ ಕೈಗಾರಿಕೆಗಳು, ವ್ಯಾಪಾರಿಗಳು, ಕಾರ್ಮಿಕರಿಗೆ ಮತದಾನ ಮಾಡಲು ಅನುವು ಮಾಡಿಕೊಡುವಂತೆ ನಿರ್ದೇಶನ ನೀಡಿದೆ. 2020-21ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ನೀಡಿ ಭತ್ತ ಖರೀದಿಯನ್ನು ಕೇಂದ್ರ ಸರ್ಕಾರ ಮುಂದುವರೆಸಿದ್ದು, ಈವರೆಗೆ 5.33 ಲಕ್ಷ ರೈತರಿಂದ 62 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಖರೀದಿಸಲಾಗಿದೆ. ಭತ್ತ ಖರೀದಿ ಪ್ರಕ್ರಿಯೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ಪ್ರಗತಿಯಲ್ಲಿದ್ದು 11,785.68 ಕೋಟಿ ವೆಚ್ಚದ ಕನಿಷ್ಠ ಬೆಂಬಲ ಬೆಲೆಯನ್ನು ರೈತರಿಗೆ ಒದಗಿಸಿದೆ. ಅದೇ ರೀತಿಯ ರಾಜ್ಯಗಳ ಪ್ರಸ್ತಾವನೆಗಳನ್ನು ಆಧರಿಸಿ ತಮಿಳುನಾಡು, ಕರ್ನಾಟಕ ಮತ್ತು ಮಹಾರಾಷ್ಟಗಳಲ್ಲಿ 41 ಲಕ್ಷ ಮೆಟ್ರಿಕ್ ಟನ್ ಬೇಳೆಕಾಳು ಮತ್ತು ಎಣ್ಣೆ ಬೀಜ ಖರೀದಿಗೂ ಅನುಮತಿ ನೀಡಲಾಗಿದೆ. ಸರ್ಕಾರ ತನ್ನ ನೋಡಲ್ ಏಜೆನ್ಸಿಗಳ ಮೂಲಕ 686.74 ಮೆಟ್ರಿಕ್ ಟನ್ ಹೆಸರು ಮತ್ತು ಉದ್ದಿನ ಬೇಳೆಯನ್ನು ಖರೀದಿಸಿದೆ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ 5,089 ಮೆಟ್ರಿಕ್ ಟನ್ ಕೊಬ್ಬರಿಯನ್ನು ಖರೀದಿಸಲಾಗಿದ್ದು, ಇದರಿಂದ 3,961 ರೈತರಿಗೆ ಅನುಕೂಲವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಭತ್ತ, ಕಬ್ಬು, ತೊಗರಿ ಇತ್ಯಾದಿ ಬೆಳೆಗಳಿಗೆ ಡ್ರೋನ್ ಮೂಲಕ ಕೀಟನಾಶಕ ಸಿಂಪಡಿಸುವ ತಂತ್ರಜ್ಞಾನವನ್ನು ಕೃಷಿ ಇಲಾಖೆ ಪ್ರಾಯೋಗಿಕವಾಗಿ ಜಾರಿಗೆ ತಂದಿದೆ. ನೂತನ ತಂತ್ರಜ್ಞಾನವು ಕೀಟನಾಶಕ ಪೋಲಾಗುವುದನ್ನು ತಡೆಗಟ್ಟುವುದರ ಜೊತೆಗೆ ಮಾನವ ಶಕ್ತಿ, ಸಮಯ ಉಳಿತಾಯಕ್ಕೆ ಸಹಕಾರಿಯಾಗಲಿದೆ. ದ್ರಾಕ್ಷಿ, ಕಬ್ಬು ಇತ್ಯಾದಿ ಬೆಳೆಗಳ ನಡುವೆ ಡ್ರೋನ್ ಸಾಗುವುದರಿಂದ ಕೀಟನಾಶಕ ಸಿಂಪಡಣೆ ಕಾರ್ಯ ಸುಲಭವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಯುವ ರೈತ ಎಲ್ಎಚ್ ನಿಖಿಲ್ 1 ಎಕರೆ ಕೃಷಿ ಭೂಮಿಗೆ ಡ್ರೋನ್ನಲ್ಲಿ ಕೇವಲ 8 ನಿಮಿಷದಲ್ಲಿ ಕೀಟನಾಶಕ ಸಿಂಪಡಣೆ ಮಾಡಬಹುದು. ಕಬ್ಬು, ತೊಗರಿ, ದ್ರಾಕ್ಷಿ ತೋಟಕ್ಕೆ ಡ್ರೋನ್ನಲ್ಲಿ ಸುಲಭವಾಗಿ ಔಷಧಿ ಸಿಂಪಡಿಸಬಹುದು ಎಂದರು. ಅಳವಡಿಸಿಕೊಂಡ್ರೆ ಏನು ಹೊಲದಲ್ಲಿ ಔಷಧಿ ಸಿಂಪಡಣೆ ಬಹಳ ಸುಲಭವಾಗಿ ಸಿಂಪಡಣೆ ಮಾಡಬಹುದು. ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಯುವ ರೈತರು ಮತ್ತು ಕೃಷಿಕರು ಈ ತಂತ್ರಜ್ಞಾನವನ್ನು ಬೆಳೆಸಿಕೊಂಡು ಔಷಧಿ ಸಿಂಪಡಣೆ ಮತ್ತು ಏನು ಔಷಧಿಯ ಉಪಯೋಗವಾಗುತ್ತೆ, ಔಷಧಿಯ ಉಳಿತಾಯವಾಗುತ್ತೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ರಾಜಶೇಖರ ವಿಲಿಯಮ್ಸ್ ಡ್ರೋನ್ನಲ್ಲಿ ವಿಸ್ತಾರವಾದ ಪ್ರದೇಶಕ್ಕೆ ಕಡಿಮೆ ಅವಧಿಯಲ್ಲಿ ಕೀಟನಾಶಕ ಸಿಂಪಡಣೆ ಮಾಡಬಹುದು. ರೈತರಿಗೆ ಇದರಿಂದ ಸಮಯ ಹಾಗೂ ವೆಚ್ಚ ಉಳಿತಾಯವಾಗಲಿದೆ ಎಂದು ತಿಳಿಸಿದರು. ಕೆಮಿಕಲ್ ಹಾಕಿ ಮಿಕ್ಕಿದನ್ನು ನೀರನ್ನು ಹಾಕಿ ಆ ಒಂದು ಸ್ಪ್ರೇ ಒಂದು ಮಾಡೋಕ್ಕೆ ನಾವು ಡ್ರೋನನ್ನು ಹಾರಿಸ್ಬೇಕಾಗುತ್ತೆ. ಇದು ಒಂದು 8 ಮಿನಿಟ್ಸಲ್ಲಿ ಅರೌಂಡ್ 1.5 ಎಕರ್ವರೆಗೂ ಕವರ್ ಮಾಡುತ್ತೆ. ಸೊ 8 ಮಿನಿಟ್ಸಲ್ಲಿ. ಸೊ ಅದನ್ನು ಮತ್ತೆ ವಾಪಸ್ ನಮ್ಮ ಜಾಗಕ್ಕೆ ತಂದು ಮತ್ತು ಬ್ಯಾಟ್ರೀಸ್ ಚೇಂಜ್ ಮಾಡಬೇಕಾಗುತ್ತೆ. ಸೊ 5 ಸೆಟ್ ಆಫ್ ಬ್ಯಾಟ್ರೀಸ್ ಇರುತ್ತೆ. ಆ ಒಂದು ಪ್ರತಿ ಸೆಟ್ ಬ್ಯಾಟ್ರಿನೂ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಎವ್ರಿ ಬ್ಯಾಟ್ರಿ 1 ಸೆಟ್ ಆಫ್. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 8,477 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 7,43,848ಕ್ಕೆ ಏರಿಕೆಯಾಗಿದೆ. ನಿನ್ನೆ 8,841 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 6,20,008ಕ್ಕೆ ತಲುಪಿದೆ. ನಿನ್ನೆ 85 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 10,283ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,13,538 ಸಕ್ರಿಯ ಪ್ರಕರಣಗಳಿವೆ. 939 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಂಕಿನ ಖಚಿತ ಪ್ರಕರಣಗಳ ಶೇಕಡಾವಾರು ಪ್ರಮಾಣ 8.09% ಮೃತಪಟ್ಟವರ ಪ್ರಮಾಣ 1%.
ನಿನ್ನೆ 1,04,811 ಮಂದಿಗೆ ಪರೀಕ್ಷೆ ನಡೆಸಿದ್ದು ಇದುವರೆಗೂ 63,55,803 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 3,788 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 2,97,193ಕ್ಕೆ ಏರಿಕೆಯಾಗಿದೆ. 3,520 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 2,28,462ಕ್ಕೆ ಏರಿಕೆಯಾಗಿದೆ. ಸದ್ಯ 65,268 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 45 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,462 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಹೀಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 63,371 ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 73,70,469ಕ್ಕೆ ಏರಿಕೆಯಾಗಿದೆ. ಈವರೆಗೆ 64,53,780 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು ಸುಮಾರು 8,04,528 ಸಕ್ರಿಯ ಪ್ರಕರಣಗಳಿವೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು ಚೇತರಿಕೆ ಪ್ರಮಾಣ 87.56ರಷ್ಟಿದೆ. ಒಟ್ಟು 1,12,161 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ 1.52ರಷ್ಟಿದೆ. ಲಸಿಕೆ ಮತ್ತು ಸಂಶೋಧನೆ ಸೇರಿದಂತೆ ಕೋವಿಡ್ ವಿರುದ್ಧದ ಕಾರ್ಯಗಳನ್ನು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪರಿಶೀಲಿಸಿದರು. ಕೋವಿಡ್ ಔಷಧಗಳ ವಿತರಣೆ ಮತ್ತು ಪೂರೈಕೆ ಕಾರ್ಯ ವ್ಯವಸ್ಥೆಯ ಬಗ್ಗೆಯೂ ಪ್ರಧಾನಿ ಪರಿಶೀಲನೆ ನಡೆಸಿದ್ದಾರೆ. ಕೋವಿಡ್ ಔಷಧ ಸಂಶೋಧಕರು ಮತ್ತು ಉತ್ಪಾದಕರ ಪ್ರಯತ್ನಗಳನ್ನು ಕೋವಿಡ್ಗೆ ವಿಶ್ವಾಸಾರ್ಹ ಪರಿಹಾರ ಒದಗಿಸುತ್ತಿರುವ ಆಯುಷ್ ಸಚಿವಾಲಯದ ಪ್ರಯತ್ನಗಳನ್ನು ಪ್ರಧಾನಿ ಪ್ರಶಂಸಿಸಿದ್ದಾರೆ. ಸೆರೋ ಸಮೀಕ್ಷೆಗಳು ಮತ್ತು ಪರೀಕ್ಷೆಗಳನ್ನು ಹೆಚ್ಚಿಸುವಂತೆ ಸೂಚಿಸಿರುವ ಪ್ರಧಾನಿ ಕೋವಿಡ್ ಪರೀಕ್ಷೆಗಳು ತ್ವರಿತವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಎಲ್ಲರಿಗೂ ಲಭ್ಯವಾಗುವಂತಾಗಬೇಕು ಎಂದು ಹೇಳಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ನಿಂತ ಮಳೆ ನಿಲ್ಲದ ಸಂಕಟ, ಉತ್ತರ ಕರ್ನಾಟಕದಲ್ಲಿ ಅಪಾರ ಪ್ರಮಾಣದ ನಷ್ಟ, ಸಂತ್ರಸ್ತರಿಗೆ ಕಷ್ಟ, ಆಂಧ್ರ ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ. ಕೋವಿಡ್ ಮಣಿಸಲು ಟೆಸ್ಟ್ ಅಸ್ತ್ರ, ಪ್ರಧಾನಿ ಸಲಹೆಯಂತೆ ಟೆಸ್ಟಿಂಗ್ ಹೆಚ್ಚಳ, ನಿತ್ಯ 45,000 ಮಂದಿಗೆ ಕೊರೋನಾ ಪರೀಕ್ಷೆ. ಕಾರ್ಗಿಲ್ ಝೋಜಿಲಾ ಸುರಂಗ ನಿರ್ಮಾಣಕ್ಕೆ ನಿತಿನ್ ಗಡ್ಕರಿ ಚಾಲನೆ. ಜನೌಷಧಿ ರಫ್ತಿನಲ್ಲಿ ಭಾರತಕ್ಕೆ ಅಗ್ರಸ್ಥಾನ, 120ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಪೂರೈಕೆ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಕೆನಡಾದ ಜೇಸನ್ ಹೋಶುಗೆ ಸೋಲು, ಶ್ರೀಕಾಂತ್ ಕ್ವಾರ್ಟರ್ ಫೈನಲ್ಗೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೈಸೂರು ದಸರಾ ಜಂಬೂ ಸವಾರಿಗೆ ತಾಲೀಮು, ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯಿಂದ ತರಬೇತಿ, ಶಕ್ತಿ ದೇವತೆ ಚಾಮುಂಡೇಶ್ವರಿಗೆ ಗೌರವ ವಂದನೆ. ನವರಾತ್ರಿ ಗೊಂಬೆ ಖರೀದಿ ಪ್ರದರ್ಶನಕ್ಕೆ ಸಿದ್ಧತೆ, ಕೊರೋನಾ ಹೊಡೆತದಿಂದ ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ವ್ಯಾಪಾರ. ಚಂದನವನದಲ್ಲಿ ಮೂಡಿದ ಹೊಸ ಬೆಳಕು, ಚಿತ್ರಮಂದಿರದತ್ತ ಪ್ರೇಕ್ಷಕ, 7 ತಿಂಗಳ ನಂತರ ಬಿಗ್ ಸ್ಕ್ರೀನ್ ಸಂಭ್ರಮ, ರೀ-ರಿಲೀಸ್ ಸಿನಿಮಾಗಳಿಗೆ ಪ್ರೋತ್ಸಾಹ. ಬಿಬಿಎಂಪಿ ಶಾಲೆ ಕಾಲೇಜಿಗೆ ಭಾರೀ ಪ್ರವೇಶ, 12,500 ವಿದ್ಯಾರ್ಥಿಗಳ ಪ್ರವೇಶಾತಿ, ಶಿಶುವಿಹಾರ ನರ್ಸರಿ ಶುರುವಾದರೆ ಮತ್ತಷ್ಟು ದಾಖಲಾತಿ. ಈಜುಕೊಳ ಇನ್ನೆರಡು ದಿನ ತೆರೆಯಲ್ಲ, ಮುನ್ನೆಚ್ಚರಿಕಾ ಕ್ರಮಗಳ ಪಾಲನೆ, ಪಟುಗಳಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರವಾಹ ಬಾಧಿತ ಜಿಲ್ಲೆಗಳ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಸಭೆ,
ಕಲಬುರಗಿ ಯಾದಗಿರಿ ಜಿಲ್ಲೆಗಳಿಗೆ ಕಂದಾಯ ಸಚಿವ ಆರ್ ಅಶೋಕ ಭೇಟಿ. ಆಹಾರ ಮತ್ತು ಕೃಷಿ ಸಂಸ್ಥೆಯ 75ನೇ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಸ್ಮಾರಕ ನಾಣ್ಯ ಬಿಡುಗಡೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. 17 ಜೈವಿಕ ತಳಿ ರಾಷ್ಟ್ರಕ್ಕೆ ಸಮರ್ಪಣೆ. ಔಷಧ ವಲಯ 2024ರ ವೇಳೆಗೆ $65 ಶತಕೋಟಿ ಕೈಗಾರಿಕೆಯಾಗಿ ಅಭಿವೃದ್ಧಿ ಹೊಂದುವ ಗುರಿ ಸಚಿವ ಡಿವಿ ಸದಾನಂದಗೌಡ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿ ಕಡಿಮೆ ದರದಲ್ಲಿ ಉತ್ತಮ ಆರೋಗ್ಯ ಸೇವೆ ಒದಗಿಸಲು ಕ್ರಮ ಡಾ ಸಿಎನ್ ಅಶ್ವತ್ಥನಾರಾಯಣ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.